ನಾನು ಕೂಡ ನಿಮ್ಮ ಥರನೇ ಹಸಿ ತರಕಾರಿ ತಿಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ನನಗೂ ಕೂಡ ರುಚಿ ರುಚಿಯಾಗಿರೋ ಅಡುಗೆನೇ ಇಷ್ಟ. ಅಂಥದ್ರಲ್ಲಿ ಈ ರೆಸಿಪಿ ಅಂತೂ 100% ನಿಮ್ಗೆ ಸಹಾಯ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಖಂಡಿತ ಟ್ರೈ ಮಾಡಿ ನೋಡಿ. ನಮಸ್ಕಾರ, ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ನಿಮ್ಮಲ್ಲೇ ಅನೇಕರು ನನ್ನನ್ನು ಕೇಳಿದ್ದೀರಾ, ಬೃಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಿದ್ದೀರಾ, ನೀವು ತೆಳ್ಳಗಾದಂಗೆ ಕಾಣಿಸ್ತೀರಾ ಅಂತ ಎಷ್ಟೊಂದ್ಸರಿ ಕೇಳಿದ್ದೀರಾ. ಇದಕ್ಕೆ ಒಂದು ಉತ್ತರ ಏನು ಅಂತಂದರೆ ರಾಗಿ ಬಳಕೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ 5 ರಿಂದ 6 ವರ್ಷದಲ್ಲಿ ರಾಗಿಯನ್ನು ನನ್ನ ಊಟದಲ್ಲಿ, ರಾತ್ರಿ ಊಟ ಇರ್ಬೋದು, ಮಧ್ಯಾಹ್ನದ ಇರ್ಬೋದು, ಅಥವಾ ಬೆಳಗಿನ ತಿಂಡಿ ಇರ್ಬೋದು, ಇದರಲ್ಲಿ ರಾಗಿ ಬಳಕೆನ ತಪ್ಪದೆ ಮಾಡ್ತಾ ಇದ್ದೀನಿ. ಇದರಿಂದ ಸಾಕಷ್ಟು ನಾನು ಲಾಭನ ಪಡ್ಕೊಂಡಿದ್ದೀನಿ, ನನ್ನ ಆರೋಗ್ಯದಲ್ಲಿರ್ಬೋದು ಅಥವಾ ಎನರ್ಜಿ ಲೆವೆಲಲ್ಲಿರ್ಬೋದು. ರಾಗಿಯಲ್ಲಿ ಸಾಕಷ್ಟು ಒಳ್ಳೆ ಗುಣಗಳಿದೆ. ಫೈಬರ್ ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ. ಇದೆಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡುತ್ತೆ. ರಾಗಿ ಸೌಂದರ್ಯವರ್ಧಕ, ಗೊತ್ತಾ ನಿಮ್ಗಿದು? ಇದು ನಿಮ್ಮ ಚರ್ಮಕ್ಕಿರ್ಬೋದು, ಕೂದಲಿಗಿರ್ಬೋದು ತುಂಬಾನೇ ಸಹಾಯ ಮಾಡುತ್ತೆ ಆರೋಗ್ಯವಾಗಿ ಇಡೋದಕ್ಕೆ. ರಾಗಿ ಅಂತೂ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರಿಗೂ ಖಂಡಿತ ಒಂದಲ್ಲ ಒಂದು ರೀತಿ ಲಾಭ ಕೊಡುತ್ತೆ. ಚಿಕ್ಕ ಮಕ್ಕಳಿಗೆ 6 ತಿಂಗಳು 5 ತಿಂಗಳಾಗಿರೋ ಮಕ್ಕಳಿಗೆ ರಾಗಿ ಸರಿ ಮಾಡ್ಕೊಡ್ತೀವಿ. ಹಾಗೇನೆ ಮುದ್ದೆ ಅಲ್ಲೆಲ್ಲ ಬಂದು ಅಗಿಯೋದಕ್ಕೆ ಆಗತ್ತೆ ಅಂತಾದಾಗ ಅದಕ್ಕೆ ಸಂಬಂಧಪಟ್ಟಾಗೆ ರೊಟ್ಟಿ ಮಾಡ್ಕೊಡೋದು, ಅಥವಾ ಮುದ್ದೆನ ಅಂಬ್ಲಿ ಮಾಡ್ಕೊಡೋದು, ಅಥವಾ ಸ್ವಲ್ಪ ದೊಡ್ಡವರಾದ್ಮೇಲೆ ರಾಗಿ ಮುದ್ದೆನ ತಿನ್ಸೋದು, ಇದೆಲ್ಲದನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು. ರಾಗಿ ಋತುಮತಿಯಾದ ಹೆಣ್ಮಗುಗಿರ್ಬೋದು ಅಥವಾ ಮೆನೋಪಾಸ್ ಹಂತದಲ್ಲಿರುವಂತಹ ಮಹಿಳೆಯರಿಗಿರ್ಬೋದು, ಎಲ್ಲರಿಗೂ ತುಂಬ ಒಳ್ಳೆಯದು. ನೀವು ವೆಯ್ಟ್ ಲಾಸ್ ಜರ್ನಿಲಿದ್ದಾಗ, ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತ ಅಂದಾಗ ಖಂಡಿತ ಹಸಿ ತರಕಾರಿ ತಿಂದೆ ಅಥವಾ ಏನು ರುಚಿ ಇಲ್ಲದೆ ಇರೋ ಆಹಾರ ತಿಂದು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತ ಖಂಡಿತ ಅನ್ಕೋಬೇಕಾಗಿಲ್ಲ. ಪ್ರತಿ ದಿವಸ ನೀವು ಒಂದು ಸರಿಯಾದ ಆಹಾರ ಪದ್ಧತಿ, ಡಯಟ್ನ ಫಾಲೋ ಮಾಡೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಆಗತ್ತೆ. ನೀವು ಬೆಳಗ್ಗೆ ತಿಂಡಿನ ಸಮಯಕ್ಕೆ ಸರಿಯಾಗಿ ತಿನ್ನೋದಿರ್ಬೋದು, ಅಥವಾ ಮಧ್ಯಾಹ್ನ ಊಟಕ್ಕಿರ್ಬೋದು, ರಾತ್ರಿ ಊಟ ಇರ್ಬೋದು, ಎಲ್ಲದೂ ಕೂಡ ಸಮಯಕ್ಕೆ ಸರಿಯಾಗಿ ಮಾಡೋದು. ಹಾಗೆ ಹಸಿ ತರಕಾರಿ ಜೊತೆಗೆ ಸಿರಿಧಾನ್ಯಗಳ ಬಳಕೆ ತುಂಬ ಸಹಾಯ ಮಾಡುತ್ತೆ. ಈ ವರ್ಷ ಅಂತೂ ಸಿರಿಧಾನ್ಯಗಳ ವರ್ಷ, ಹಾಗಾಗಿ ಇನ್ನು ಹೆಚ್ಚೆಚ್ಚಾಗಿ ಬಳಸಬೇಕಾಗತ್ತೆ. ಹಾಗೇನೆ ಈ ವರ್ಷದಲ್ಲಿ ಪ್ರಾರಂಭಗೊಂಡು ಅದು ತಕ್ಷಣ ಏನು ಕೊನೆಗೊಳ್ಬೇಕಾಗಿಲ್ಲ, ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಸೇರ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕಾಗತ್ತೆ. ವೆಯ್ಟ್ ಲಾಸ್ ಜರ್ನಿ ಅನ್ನೋದು 1 ದಿವಸ 2 ದಿವಸದ್ದಲ್ಲ, ದಿನ ತಪ್ಪದೆ ಮಾಡ್ತಾ ಹೋದಾಗ ಖಂಡಿತ ಅದು ರಿಸಲ್ಟ್ನ ಕೊಡುತ್ತೆ. ಹಾಗೆ ನಮ್ಮ ಆರೋಗ್ಯನ ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ರಾಗಿ ತಿನ್ಬೇಕಾದ್ರೆ ನಮಗೆ ಬೇರೆ ಬೇರೆ ಥರದ ಅನೇಕ ಥರದ ಅಡುಗೆಗಳನ್ನ ಮಾಡ್ಕೋಬೋದು. ಆದರೆ ಮುದ್ದೆನೂ ಕೂಡ ಅದರಲ್ಲಿ ಒಂದು. ಮುದ್ದೆ ಮಾಡೋದು ಕೂಡ ಆರಾಮಾಗಿ ಸುಲಭವಾಗಿ ಮಾಡ್ಬೋದು. ಕೆಲವೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದಾಗ ಗಂಟಾಗದೇ ಇರೋ ಹಾಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ತಿನ್ನೋದು ಕೂಡ ತುಂಬ ರುಚಿಯಾಗಿರುತ್ತೆ. ಇವತ್ತಿನ ದಿವಸ ವಿಡಿಯೋದಲ್ಲಿ ನೀವು ರಾಗಿ ಜೊತೆಗೆ ಹುರುಳಿ ಸಾರಿ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಸಾರಂತೂ ತುಂಬ ಒಂದು ರೀತಿ ಏನಂತಾರೆ, ಕ್ವಿಕ್ ಆಗಿ ಆಗುವಂಥ ಅಡುಗೆ ಅಂತ ಹೇಳ್ಬೋದು. ಹುರುಳಿ ಕಾಳಿನ ಸಾರಂತೂ 10 ರಿಂದ 15 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಕೆಲವೊಂದು ಸಾಮಗ್ರಿಗಳನ್ನ ಹುರ್ಕೊಂಡ್ರಾಯ್ತು ಅಷ್ಟೇ. ಹಾಗೇನೆ ಹುರುಳಿ ಕಾಳು ಕೂಡ ತುಂಬಾನೇ ನಮಗೆ ನ್ಯೂಟ್ರಿಷಿಯಸ್ ಆಗಿರೋವಂಥ ಆಹಾರ. ಇದನ್ನು ಕೂಡ ನಾವು ತಿನ್ನೋದು ತುಂಬ ಮುಖ್ಯ ಆಗುತ್ತೆ. ಸಾರು ಮಾಡ್ಕೊಂಡಾಗ ನೆಂಚ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ಮುದ್ದೆಗೆ, ಹಾಗೇನೆ ಅನ್ನಕ್ಕೆ ಕಲ್ಸ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ. ಇಷ್ಟ ಹೇಳ್ತಾ ಬನ್ನಿ ಇನ್ನು ತಡ ಮಾಡದೆ ರೆಸಿಪಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇನ್ಸ್ಟೆಂಟ್ ಹುರುಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಯಲ್ಲಿ ನಾನು ಇಲ್ಲಿ 3 ಚಮಚದಷ್ಟು ಹುರುಳಿ ಕಾಳನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಮೊದಲನೇದಾಗಿ ನಾವು ಹುರ್ಕೋಬೇಕು. ಚಟ್ನಿ ಪುಡಿಗೆ ಹೇಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೋತೀವಲ್ಲ, ಅದೇ ರೀತಿ ನಾವಿಲ್ಲಿ ಹುರುಳಿ ಕಾಳನ್ನು ಹುರ್ಕೋಬೇಕಾಗತ್ತೆ. ಎಣ್ಣೆ ಎಲ್ಲ ಏನು ಹಾಕೊಳ್ಳೋದು ಬೇಡ, ಚೆನ್ನಾಗಿ ಹುರ್ಕೋಬೇಕು. ಇದ್ರ ಬಣ್ಣ ಬದಲಾಗತ್ತೆ, ಹಾಗೆಯೇ ಇದ್ರದ್ದು ಒಳ್ಳೆ ಸುವಾಸನೆ ಬರೋದಕ್ಕೆ ಶುರುವಾಗತ್ತೆ. ಆಗ ನಿಮಗೆ ಗೊತ್ತಾಗತ್ತೆ ಹುರುಳಿಕಾಳು ಹುರಿದಿದ್ದು ತಯಾರಾಗಿದೆ ಅಂತ ಹೇಳಿ. ಒಲೆ ಊರಿನ ಸಾಧ್ಯವಾದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮ್ ಮಾಡಿಕೊಂಡ್ರೆ ಚೆನ್ನಾಗಿ ಒಳಗಿಂದ ಹುರಿದ ಹಾಗೆ ಆಗೋದಿಲ್ಲ. ಆದ್ದರಿಂದ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ಈಗ ನೋಡಿ ನಿಮಗೇನೆ ಗೊತ್ತಾಗತ್ತೆ ಬಣ್ಣ ಹೇಗೆ ಬದಲಾಗತ್ತೆ ಅಂತ ಹೇಳಿ. ಈ ರೀತಿಯಾಗಿ ಬಣ್ಣ ಬದಲಾಗತ್ತೆ. ಈಗ ಹುರುಳಿಕಾಳು ಹುರಿದಿದ್ದು ಆಗಿದೆ. ಇದನ್ನು ನಾವು ತೆಗೆದಿಟ್ಕೊಳ್ಳೋಣ. ಮುಂದೆ ಬೇಕಾಗಿರೋ ಮಸಾಲೆ ಪದಾರ್ಥಗಳೇನೆಲ್ಲ ಬೇಕೋ ಅದನ್ನೆಲ್ಲ ಹೇಗೆ ಹುರ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ಈಗ ಇದೇ ಬಾಣಲೆಗೆ ನಾನು 1.5 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮಾಡ್ತಿರೋಂತಹ ಸಾರಿನ ಕ್ವಾಂಟಿಟಿ ಸುಮಾರು 4 ರಿಂದ 5 ಜನಕ್ಕೆ ಧಾರಾಳವಾಗಿ ಆಗುತ್ತೆ. ಈಗ ಕೊತ್ತಂಬರಿ ಬೀಜದ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಳ್ತೀನಿ. ಹಾಗೆ ಮೆಣಸಿನ ಕಾಳನ್ನು ಹಾಕೊಳ್ತೀನಿ. ಒಂದು 8-10 ಮೆಣಸಿನಕಾಳು ಹಾಕೊಂಡ್ರು ಚೆನ್ನಾಗಿರುತ್ತೆ. ಮೆಣಸಿನಕಾಳು ಜಾಸ್ತಿ ಇದ್ದರೆ ಸಾರು ತುಂಬ ರುಚಿಯಾಗಿರುತ್ತೆ. ಒಣಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿ ಖಾರಕ್ಕಿಂತನೂ ಕಾಳಿನ ಖಾರ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ. ಒಲೆ ಉರಿನ ಸಾಧ್ಯವಾದಷ್ಟು ಕಡಿಮೆನೇ
ಇಟ್ಕೊಳ್ಳಿ, ಯಾಕೆಂದರೆ ಮಸಾಲೆ ಪದಾರ್ಥಗಳೆಲ್ಲ ಬೇಗ ಸೀದ್ ಹೋಗ್ಬಿಡುತ್ತೆ ಒಲೆ ಉರಿ ಜಾಸ್ತಿ ಆದರೆ. ಹಾಗಾಗಿ ಕಡಿಮೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದು ಹುರಿದಿದ್ದಾಗಿದೆ, ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಗೆ ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಂಬ ಖಾರ ತಿಂತೀರಾ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಬದಲಾಗಿ ಗುಂಟೂರು ಮೆಣಸಿನ್ಕಾಯಿ ಅಥವಾ ಮಣಿಕಟ್ಟು ಇದು ಯಾವುದನ್ನು ಬೇಕಾರೋ ನೀವು ಹಾಕೋಬೋದು. ಈಗ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತೀನಿ. ಹುರಿದಾದ್ಮೇಲೆ ಇದನ್ನು ಕೂಡ ನಾವು ತೆಗೆದು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಆರೋದಕ್ಕೆ ಬಿಡೋಣ. ಈಗ ಹುರುಳಿಕಾಳು ಹುರಿದಿದ್ದು ಆರಿದೆ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ. ನುಣ್ಣಗೆ ಪುಡಿ ಆಗಬೇಕು, ತರಿ ಇದ್ದರೆ ಚೆನ್ನಾಗಾಗೋದಿಲ್ಲ. ಯಾಕೆಂದರೆ ಸಾರನ್ನು ನಾವಿಲ್ಲಿ ಕುದಿಸಿದಾಗ ಪುಡಿ ಥರದ್ದು ಇದ್ದರೆ ಮಾತ್ರ ಬೇಗ ಬೆಂದು ಹೋಗುತ್ತೆ, ಹಾಗೆ ಒಳ್ಳೆ ರುಚಿ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದು ಒಳ್ಳೆ ಘಮ್ ಅಂಥೇಳಿ ಇದ್ರದ್ದು ಪರಿಮಳ ಬರ್ತಾ ಇತ್ತು. ಇದಕ್ಕೆ ನಾನು ಹುರಿದಿಟ್ಟಂತಹ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡು ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಳ್ತೀನಿ. ಈ ಪುಡಿ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಈ ಪುಡಿನ ಬೇಕಾದರೆ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ನಿಮಗೆ ಸಾರು ಮಾಡಬೇಕು ಅಂತಾಗತ್ತೋ ತಕ್ಷಣ ಇದನ್ನು ತೊಗೊಂಡು ಮಾಡ್ಬೋದಾಗಿರುತ್ತೆ. ಒಂದು ರೀತಿ ಇನ್ಸ್ಟೆಂಟ್ ಮಿಕ್ಸ್ ಅಂತ ಹೇಳ್ಬೋದು. ಈಗ ಇದಕ್ಕೆ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, ಸ್ವಲ್ಪ ದಪ್ಪಕ್ಕೆ ಇರುವಂಥ ಟೊಮ್ಯಾಟೊ. ನೀವು ಹುಳಿ ಟೊಮ್ಯಾಟೊ ಬಳಸ್ತೀರಾ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ, ಹಾಕಿ ನೋಡಿ. ಇಲ್ಲಿ ನಾನು ಹಾಕಿರೋದು ಹೈಬ್ರಿಡ್ ಟೊಮ್ಯಾಟೊ. ಜೊತೆಗೆ ಒಂದು ಕಪ್ನಲ್ಲಿ ಅಂದರೆ ಒಂದು 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ತೆಂಗಿನ ತುರಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಜಾಸ್ತಿ ನಿಮಗೆ ಇಷ್ಟ ಆಗುತ್ತೆ ಇನ್ನೂ ಜಾಸ್ತಿ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನಮಗೆ ಸಾರಿನ ಹದಕ್ಕೆ ಬೇಕಾಗೋಷ್ಟು ನೀರನ್ನು ಹಾಕ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಮಾಡ್ತಿರೋ ಸಾರನ್ನು ನಾನು ತುಂಬ ನೀರಾಗಿ ಮಾಡ್ತಿಲ್ಲ, ಯಾಕೆಂದರೆ ಇದನ್ನು ನಾನು ಮುದ್ದೆಗೆ ನೆಂಚ್ಕೊಳ್ಳೋದಕ್ಕೆ ಮಾಡ್ತಿರೋದು. ಈಗ ನೀರು ಹಾಕ್ಕೊಂಡಿದ್ದಾಗಿದೆ. ಇದಕ್ಕೆ ಇನ್ನೊಂದು ಮುಖ್ಯವಾದ 2 ಇಂಗ್ರೀಡಿಯೆಂಟ್ ಹಾಕಲೇಬೇಕು ಅಂತಂದರೆ, ಇಂಗ್ರೀಡಿಯೆಂಟ್ ಅನ್ನೋದಕ್ಕಿಂತ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಲ್ಲದೇ ಈ ಸಾರನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದೆರಡು ಹಾಕಿದ್ರೇ ನಿಮಗೆ ಸಾರಲ್ಲಿ ಒಂದು ಒಳ್ಳೆ ಘಮ, ರುಚಿ ಎಲ್ಲವುದು ಬರುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ತಪ್ಪದೆ ಹಾಕಿ. ನೀವು ಬೆಳ್ಳುಳ್ಳಿ ತಿಂತೀರಾ ಅಂದರೆ ಖಂಡಿತ ನೀವು ಬೆಳ್ಳುಳ್ಳಿನ ಹುರಿದು ನಾವೇನು ಮಸಾಲೆ ರುಬ್ಕೊಂಡ್ವಲ್ಲ ಆ ಹಂತದಲ್ಲಿ ಹಾಕೋಬೋದು. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕೋಬೇಡಿ. ಈಗ ಹಾಗೆ ಹುಣಸೆ ಹಣ್ಣಿನ ರಸನ ಕೂಡ ಸೇರಿಸ್ಕೋತಾ ಇದ್ದೀನಿ ಹುಳಿಗೆ ತಕ್ಕಷ್ಟು. ನೀವು ಹುಳಿ ಟೊಮೆಟೊ ಹಾಕ್ತೀರಾ ಅಂದರೆ ಹುಣಸೆ ಹಣ್ಣಿನ ರಸನ ನೋಡ್ಕೊಂಡು ಹಾಕೊಳ್ಳಿ. ಈಗ ಎಲ್ಲ ಹಾಕುವಂಥ ಪದಾರ್ಥಗಳನ್ನೆಲ್ಲ ಹಾಕಿದ್ದಾಗಿದೆ. ಈಗ ಇದನ್ನು ಒಲೆ ಮೇಲಿಟ್ಟು ಕುದಿಸೋದು ಒಂದೇ ಕೆಲಸ ಉಳಿದಿರೋದು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ, ಯಾಕೆಂದರೆ ಹಸಿ ಈರುಳ್ಳಿ ಮತ್ತು ಟೊಮ್ಯಾಟೊ ಇದೆ. ಹಾಗಾಗಿ ಚೆನ್ನಾಗಿ ಕುದಿಸಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಕುದ್ದಾದಮೇಲೆ ಇದಕ್ಕೊಂದು ತುಪ್ಪದಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆನ ಹಾಕೋಬೇಕಾಗತ್ತೆ. ಜೊತೆಗೆ ಚಿಟಿಕೆ ಇಂಗನ್ನು ಕೂಡ ಸೇರಿಸ್ಕೊಳ್ಳೋದನ್ನು ಮರಿಬೇಡಿ. ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಹದನ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಅಂಶನ ಗಮನದಲ್ಲಿ ಇಟ್ಕೊಳ್ಳಿ. ಹುರುಳಿಕಾಳು ಕುದ್ದು ಸಾರು ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಷ್ಟು ನೀರನ್ನು ನೀವು ಹಾಕೋಬೋದು. ನಾನು ಹೇಳ್ದಾಗೇ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಯಾಕೆಂದರೆ ಮುದ್ದೆ ಜೊತೆಗೆ ನೆಂಚ್ಕೊಳ್ಳೋದ್ರಿಂದ ತುಂಬ ನೀರಾಗಿ ಹೋದರೆ ಮುದ್ದೆ ಅದ್ಕೊಂಡಾಗ ಅದಕ್ಕೊಂದು ಸುತ್ತ ಏನು ಕೋಟಿಂಗ್ ಬರುತ್ತಲ್ಲ ಅದು ಬರೋದಿಲ್ಲ. ಈಗ ಸಾರು ಚೆನ್ನಾಗಿ ಕುದ್ದಿದೆ, ಒಲೆ ಉರಿನ ಕಡಿಮೆ ಮಾಡಿದ್ದೀನಿ. ಈಗ ಒಗ್ಗರಣೆನ ಸೇರಿಸ್ಕೊಳ್ತೀನಿ. ತುಪ್ಪದಲ್ಲಿ ಮಾಡಿದಂಥ ಒಗ್ಗರಣೆ, ಸಾಸಿವೆ, ಜೀರಿಗೆ ಮತ್ತು ಚೂರು ಇಂಗು. ನಿಮಗೆ ಕರ್ಬೇವಿನ ಸೊಪ್ಪು ಇವಾಗ ಬೇಕಾದರೂ ನೀವು ಒಗ್ಗರಣೆಗೆ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಬಿಸಿ ಅನ್ನಕ್ಕೆ ಮುದ್ದೆ ಜೊತೆಗೆ ಮಾಡಿಸಿದಂತಹ ಜೋಡಿ ಇದು. ಈಗ ಒಲೆ ಉರಿನ ಜೋರು ಮಾಡಿ 1-2 ಕುದಿ ಬರೋದಕ್ಕೆ ಕಾಯ್ತಾ ಇದ್ದೀನಿ. ನಂತರ ಒಲೆ ಉರಿನ ಆಫ್ ಮಾಡ್ತೀನಿ. ಹುರುಳಿ ಸಾರು, ಇನ್ಸ್ಟೆಂಟ್ ಹುರುಳಿ ಸಾರು ತಯಾರಾಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಮುದ್ದೆ ಮಾಡೋದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ಒಂದು 3 ಜನಕ್ಕಾಗುವಷ್ಟು ಮುದ್ದೆನ ನಾನು ಮಾಡ್ತಾ ಇದ್ದೀನಿ. ಒಂದು 200ರಿಂದ 250 ಗ್ರಾಮ್ ಅಷ್ಟು ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅದಕ್ಕಿಂತ ಇನ್ನೂ ನಿಮಗೆ ಹೆಚ್ಚಾಗಿ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಯಾವ್ದಾರು ಒಂದು ಅಳತೆ ಕಪ್ಪನ್ನು ತೊಗೊಂಡು ಅದರಲ್ಲಿ 2 ಕಪ್ ನೀರಿಗೆ 1 ಕಪ್ ಹಿಟ್ಟನ್ನು ಹಾಕೊಳ್ಳೋದನ್ನು ನೀವು ಮಾಡ್ಬೋದು. ಈ 1 ಕಪ್ ಹಿಟ್ಟೇನು ತೊಗೊಂಡಿದ್ನಲ್ಲ ಅದಕ್ಕೇನೆ ನಾನು 1-2 ಚಮಚದಷ್ಟು ಹಿಟ್ಟನ್ನು ತೆಗೆದು ಅದರೊಳಗೆ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಾಣಲೆಯಲ್ಲಿ ಕುದಿಯೋದಕ್ಕೆ ಏನು ನೀರಿಟ್ಟಿದ್ದೀನಲ್ಲ ಅದಕ್ಕೊಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಮುದ್ದೆಗೆ ಚೂರು ಉಪ್ಪು ಹಾಕೋದು ಅಭ್ಯಾಸ, ಕೆಲವ್ರ ಮನೇಲಿ ಇರೋದಿಲ್ಲ. ಇದು ಅವ್ರವ್ರಿಗೆ ಮನೆಯ ರುಚಿಗೆ ಬಿಟ್ಟಿದ್ದು. ಯಾಕೆಂತಂದರೆ ಅಯ್ಯೋ ಉಪ್ಪು ಹಾಕಲ್ಲ ನೀವು ಉಪ್ಪು ಹಾಕ್ತೀರಾ ಅಂತ ಕಾಮೆಂಟ್ ಬರುತ್ತೆ. ಹಾಗಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಮುದ್ದೆಗೆ ಉಪ್ಪು ಬೇಕಾಗುತ್ತೆ, ನಮ್ಗೆ ಅದೇ ರುಚಿ ಇಷ್ಟ ಆಗೋದು. ಈಗ ನಾನೇನು ಹಿಟ್ಟನ್ನು ಕದ್ದುಕೊಂಡು ಮಾಡಿದ್ನಲ್ಲ ಅದು ನೀರಿಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿದೆ. ಅದು ಕುದಿಯೋಕ್ಕೆ ಶುರುವಾಯಿತು. ಕುದಿಯೋಕ್ಕೆ ಶುರುವಾದಮೇಲೆ ಉಳಿದ ಹಿಟ್ಟೇನಿತ್ತಲ್ಲ ಅದನ್ನು ಈ ರೀತಿಯಾಗಿ ಎಲ್ಲ ಕಡೆ ಹಾಕೊಳ್ತೀನಿ. ಇದು ಹಾಕಾದ್ಮೇಲೆ ಒಲೆ ಉರಿನ ಅಂದರೆ ಮೀಡಿಯಮ್ನಲ್ಲಿ ಇಟ್ಕೊಂಡು
ಒಂದು 20 ಸೆಕೆಂಡು 30 ಸೆಕೆಂಡ್ ಬಿಟ್ಬಿಡಿ. ಈ ರೀತಿಯಾಗಿ ಪಕ್ಕದಲ್ಲಿರುವಂಥ ನೀರೆಲ್ಲ ಕುದ್ದು ಮೇಲೆ ಬರೋದಕ್ಕೆ ಶುರುವಾಗುತ್ತೆ. ಹೀಗಾದಮೇಲೆ ನೀವು ಈ ಥರ ಸ್ಪ್ಯಾಚುಲಾ ಇರ್ಬೋದು ಅಥವಾ ನಿಮ್ಮ ಹತ್ರ ಮುದ್ದೆ ಮಾಡೋ ಕೋಲ್ ಇರ್ಬೋದು, ಅದರಿಂದ ಈ ರೀತಿ ನಿಧಾನಕ್ಕೆ ಅಲ್ಲಲ್ಲೇ ಮಿಕ್ಸ್ ಮಾಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಚೂರು ಗಂಟಾಗೋದಿಲ್ಲ. ಆಮೇಲೆ ಸ್ವಲ್ಪ ಹಿಟ್ಟನ್ನು ನೀರಲ್ಲಿ ಕದರಿ ಪೇಸ್ಟ್ ಮಾಡ್ಕೊಂಡು ಏನು ಸೇರಿಸಿದ್ನಲ್ಲ ಅದನ್ನು ಆ್ಯಡ್ ಮಾಡೋದ್ರಿಂದ ಕೂಡ ಮುದ್ದೆಯಲ್ಲಿ ಒಂದು ಗಂಟು ಬರೋದಿಲ್ಲ. ಈ ರೀತಿ ನಿಧಾನಕ್ಕೆ ಅಲ್ಲಲ್ಲೇ ಕುಟ್ತಾ ಹೋಗಬೇಕು, ಮಿಕ್ಸ್ ಮಾಡ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಂಟುಗಳಾಗೋದು ತಪ್ಪುತ್ತೆ. ಹಾಗೆಯೇ ಈ ರೀತಿ ಮಾಡ್ತಾ ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ನಾವು ಹಾಕಿದ ಹಿಟ್ಟೆಲ್ಲದೂ ಕೂಡ ನೀರೊಳಗೆ ಸೇರಿದೆ ಅಂತ ಗೊತ್ತಾಗುತ್ತೆ. ಮೇಲೇನು ಬಿಳಿಯಾಗಿ ಕಾಣಿಸ್ತಿದೆಯಲ್ಲ ಅದು ನಿಂತು ಹೋಗುತ್ತೆ. ಅಲ್ಲಿವರೆಗೂ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹೆಚ್ಚು ಕಡಿಮೆ ಎಲ್ಲ ಆಗಿದೆ. ಈಗ ನಾನು ಒಲೆ ಉರಿನ ಸಣ್ಣಗೆ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಎಷ್ಟು ಅಂದರೆ ಒಂದು 2ರಿಂದ 4 ನಿಮಿಷಗಳ ಕಾಲ ಇದನ್ನು ನೀವು ಮುಚ್ಚಿಡಬೇಕಾಗತ್ತೆ. ಅದಾದಮೇಲೆ ನೀವು ಮುಚ್ಚಳನ ತೆಗೆದ್ರೆ ಈ ರೀತಿಯಾಗಿ ಸಾಕಷ್ಟು ಬಿಳಿ ಹಿಟ್ಟೇನಿತ್ತಲ್ಲ ಅದೆಲ್ಲದೂ ಕೂಡ ನೀರಲ್ಲಿ ಸೇರಿಕೊಂಡಿರುತ್ತೆ. ನಂತರ ನೀವು ಈ ರೀತಿ ಕೈ ಆಡಿಸೋದಕ್ಕೆ ಶುರು ಮಾಡಬಹುದು. ಅದು ಸರಿಯಾಗಿ ಬೆಂದಿದ್ರೆ ಬಾಣಲೆ ತಳನ ಬಿಟ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ನೀವು ವಿಡಿಯೋದಲ್ಲಿ ಕೂಡ ಗಮನಿಸ್ಬೋದು, ಚೂರು ಕೂಡ ಬಾಣಲೆಗೆ ಅಂಟ್ಕೊಳ್ದೇನೆ ಮುದ್ದೆ ಎಲ್ಲದೂ ಕೂಡ ಒಂದು ಉಂಡೆ ಆಗಿ ಆ ಥರ ಬರ್ತಾ ಇದೆ. ಹೀಗೆ ಮಾಡ್ತಾ ಹೋಗಬೇಕಾಗತ್ತೆ. ಒಲೆ ಉರಿನ ಸಾಧ್ಯವಾದಷ್ಟು ಲೋ ಫ್ಲೇಮ್ ಅಥವಾ ಚೂರು ಹೆಚ್ಚಿಗೆ ಮಾಡ್ಕೊಂಡು ಇಟ್ಕೋಬಹುದು. ಈ ರೀತಿ ಮಾಡಿ ನೋಡಿ, ಎಲ್ಲದೂ ಕೂಡ ಒಂದು ಉಂಡೆ ಆಗಿ ಬರ್ತಾ ಇದೆ. ಇದು ಮುದ್ದೆ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ರೀತಿಯಾಗಿ ಬರುತ್ತೆ. ಈಗ ಒಲೆ ಉರಿನ ಸಣ್ಣಗೆ ಮಾಡಿ ಮುಚ್ಚಿಟ್ಬಿಟ್ಟು ಒಂದು 10 ಸೆಕೆಂಡ್ 20 ಸೆಕೆಂಡ್ ಬಿಡ್ತೀನಿ ನಾನು, ಅಥವಾ ಒಂದು ನಿಮಿಷ ಕೂಡ ಬಿಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಬೆಂದು ಬಾಣಲೆನ ಬಿಟ್ಟೇ ಬರುತ್ತೆ. ಆದರೆ ಒಲೆ ಉರಿನ ಕಡಿಮೆ ಇಟ್ಕೊಳ್ಳಿ, ಜಾಸ್ತಿ ಮಾಡೋಕ್ಕೋಗಬೇಡಿ. ಮುಚ್ಚಳನ ತೆಗೆದಾದ್ಮೇಲೆ ಇನ್ನೊಂದು ಸತಿ ಈ ರೀತಿ ಕೈ ಆಡಿಸ್ದೆ ನೀರು ಕೈ ಮಾಡಿಕೊಂಡು ಮುಟ್ತಾ ಇದ್ದೀನಿ ಮುದ್ದೆನ. ಚೂರು ಕೈಗೆ ಹತ್ತಿಲ್ಲ, ಅಥವಾ ನೀರು ಕೈ ಮಾಡ್ಕೊಳ್ದೆ ಮುಟ್ಟಿದ್ರೂ ಕೂಡ ಕೈಗೆ ಹತ್ತೋದಿಲ್ಲ. ಆದರೆ ಕೈಗೆ ಬಿಸಿ ತಗೊಳ್ಳೋ ಸಾಧ್ಯತೆ ಇರೋದ್ರಿಂದ ನೀರು ಕೈ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಒಂದು ಪಾತ್ರೆಗಿರ್ಬೋದು ಅಥವಾ ಈ ಥರ ಸಾಸ್ ಪ್ಯಾನಿಗಿರ್ಬೋದು ಸ್ವಲ್ಪ ತುಪ್ಪನ ಸವರಿಟ್ಕೊಂಡು ಇಡಿ. ನಂತರ ಎಷ್ಟು ಕ್ವಾಂಟಿಟಿ ಬೇಕೋ ಆ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ರೌಂಡಾಗಿ ತಿರುಗಿಸಿದ್ರೆ ಮುದ್ದೆ ತಯಾರಾಗುತ್ತೆ. ಇಲ್ಲ ನೀವು ಕೈನಲ್ಲೇ ಮುದ್ದೆ ಕಟ್ತೀರಾ ಅಂದರೆ ಅದು ಕೂಡ ಮಾಡ್ಬೋದು. ಸ್ವಲ್ಪ ನೀರನ್ನು ಇಟ್ಕೊಂಡು ನೀರಿನಲ್ಲಿ ಕೈಯನ್ನು ಅದ್ದಿ ನಂತರ ಹಿಟ್ಟನ್ನು ತೊಗೊಂಡು ಗುಂಡೆಗೆ ಆಕಾರ ಕೊಡ್ತಾ ಹೋಗ್ಬೋದು. ಆದರೆ ನನಗೆ ಈ ರೀತಿ ಸಾಸ್ ಪ್ಯಾನು ಅಥವಾ ಕಾಫಿ ಮಾಡೋದು, ಟೀ ಮಾಡೋ ಪ್ಯಾನ್ ಇರುತ್ತಲ್ಲ ಅದರಲ್ಲಿ ಮಾಡೋದೇ ಸುಲಭ ಅಂತ ಅನಿಸುತ್ತೆ. ಕೈ ಕೂಡ ಪದೇ ಮುದ್ದೆನ ಮುಟ್ಟೋದಕ್ಕೆ ಅವಾಯ್ಡ್ ಆಗುತ್ತೆ. ತುಪ್ಪನ ಹಚ್ಚಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲವೂ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಈ ನನ್ನ ಕಂಚಿನ ತಟ್ಟೆಯಲ್ಲಿ ಮೊದಲನೇದಾಗಿ ಹುರುಳಿ ಸಾರನ್ನು ಹಾಕೊಂಡ್ಬಿಡೋಣ. ಇದು ನಂತರ ಮುದ್ದೆ ನಾವು ಏನು ತಯಾರಿಸಿಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಮಧ್ಯದಲ್ಲಿ ಒಂಚೂರು ತುಪ್ಪ ಹಾಕೋದನ್ನು ಖಂಡಿತ ಮರಿಬೇಡಿ. ಒಳ್ಳೆ ಆರ್ಗ್ಯಾನಿಕ್ ತುಪ್ಪ A to G ಖಂಡಿತ ಯೂಸ್ ಮಾಡಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಅದು ಕೂಡ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ನೀವು ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತೀರಾ ಅಂದರೆ ಹುರುಳಿ ಕಾಳಿನ ಸಾರು ಏನಿದೆಯಲ್ಲ ಇದನ್ನು ಖಂಡಿತ ವಾರದಲ್ಲಿ 1-2 ಸತಿ ಮಾಡ್ಕೊಂಡು ತಿನ್ನೋದನ್ನು ಮರಿಬೇಡಿ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದನ್ನು ಸೂಪ್ ಥರ ಕೂಡ ಕುಡಿಬೋದು. ಸ್ವಲ್ಪ ಸೀಮೆ ಬದನೆಕಾಯಿ ಪಲ್ಯ ಮಾಡಿದ್ದೆ, ಅದನ್ನು ಕೂಡ ನೆಂಚ್ಕೊಳಕ್ಕೆ ಹಾಕಿದ್ದೀನಿ. ನೋಡಿದ್ರ ರೆಸಿಪಿ ಇಷ್ಟ ಆಯ್ತಾ? ಏನನ್ಸು ನಿಮಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹುರುಳಿ ಸಾರನ್ನ ಖಂಡಿತ ಟ್ರೈ ಮಾಡಿ ನೋಡಿ. ಕುಕ್ಕರ್ ಇಟ್ಟು ಬೇಳೆ ಬೇಯಿಸ್ಕೊಂಡು ಅಡುಗೆ ಮಾಡಬೇಕು ಅಂತೇನಿಲ್ಲ. ಕೆಲವೊಂದು ಪದಾರ್ಥಗಳನ್ನ ಹುರಿದ್ರೆ ಸಾಕು, ತುಂಬ ರುಚಿಯಾಗಿರುವಂಥ ಹುರುಳಿ ಸಾರು ತಯಾರಾಗುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪದ ಜೊತೆ ಕಲ್ಸ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ಮುದ್ದೆಗಂತೂ ಮಾಡಿಸಿ ಜೋಡಿ ಅಂತ ಹೇಳ್ಬೋದು. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವಿಡಿಯೋ ಅಥವಾ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.